ನಮ್ಮ ರಾಜ್ಯಕ್ಕೆ ಭೀಕರ ಬರ ಆವರಿಸ್ಬಿಟ್ಟಿದೆ. ರೈತರು ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಹೀಗಾಗಿ ಬರ ಪರಿಹಾರಕ್ಕೋಸ್ಕರ ಅವರೆಲ್ಲರೂ ಕೂಡ ಆಗ್ರಹ ಮಾಡ್ತಿದ್ದಾರೆ. ಆದರೆ ಇದರ ನಡುವೆ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿಬಿಟ್ಟಿದೆ. ಬಹಳ ಖುಷಿ ಅಲ್ವಾ? ಬಿಡುಗಡೆ ಆಯಿತು. ಆದರೆ ಕಲಬುರಗಿಯ ಕೆಲವೆಡೆ ರೈತರ ಖಾತೆಗಳಿಗೆ ಬಂದಿರೋ ಹಣ ಎಷ್ಟು ಗೊತ್ತಾ? 51 ರೂಪಾಯಿ 71 ರೂಪಾಯಿಯನ್ನ ಇವರು ಹಾಕಿಬಿಟ್ಟಿದ್ದಾರೆ. ಸ್ವಾಮಿ, ಇದೇನು ಭಿಕ್ಷೆ ಹಾಕ್ತಿದ್ದೀರಾ ಅಂತ ಈಗ ರೈತರು ಕೇಳ್ತಿದ್ದಾರೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಅದರಲ್ಲೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ಹಿಂಗಾಗ್ಬಿಡುತ್ತಲ್ಲ ಸ್ವಾಮಿ ಅಂತ ವಿಪಕ್ಷದವರು ಈಗ ಪ್ರಶ್ನೆ ಕೇಳ್ತಿದ್ದಾರೆ. ಬಹಳ ಶಾಕಿಂಗ್ ಆಗುತ್ತಲ್ಲ. ಒಂದು ಕಡೆ ರೈತರು ಕಷ್ಟಪಟ್ಟು ಸಾಲ ಗೀಲ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿದ್ರು. ಕಳೆದ ವರ್ಷದ ವಿಮೆ ಇನ್ಶೂರೆನ್ಸ್ ಹಣ ಏನಿದೆಯಲ್ಲ ಈಗೀಗ ಬರ್ತಾ ಇದೆ. ಈ ವರ್ಷದ ಅಧ್ಯಯನ ಮತ್ತೊಂದರಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ರೈತರ ಖಾತೆಗೆ ಬಂದಿರೋದು 51, 70, 21 ಭಿಕ್ಷೆ ಹಾಕ್ದಂಗೆ ಹಾಕಿದ್ದಾರೆ. ಈ ದುಡ್ಡನ್ನ ರೈತರು ಏನ್ ಮಾಡ್ಬೇಕು ಗೊತ್ತಾ? ಯಾವ ಜನಪ್ರತಿನಿಧಿಗಳ ಬಂದಿದೆಯಲ್ಲ ಆ ದುಡ್ಡನ್ನ 101 ರೂಪಾಯಿ ಜಾಸ್ತಿ ಕೊಟ್ಟುಬಿಟ್ಟು ಅವ್ರ ತಲೆಗದನ್ನ ಸುತ್ತರಿಸ್ಬಿಟ್ಟು ಜೇಬಿಗಿಡಬೇಕು. ನಾಚಿಕೆ ಆಗಬೇಕು. ಜನ ಕಷ್ಟದಲ್ಲಿದ್ದಾರೆ, ರೈತರು ಮಳೆ ಇಲ್ಲ, ಮುಂದೆ ಹೆಂಗಂತ ಯೋಚನೆ ಮಾಡ್ತಿದ್ರೆ ಈಗ ಈ ಕಾಂಗ್ರೆಸ್ಸಿನ ಸಂಪುಟದಲ್ಲಾಗಿರುವಂತ ಈ ಟೈಪಿಂಗ್ ಮಿಸ್ಟೇಕು, ಟೆಕ್ನಿಕಲ್ ಎರರ್ ಅಂತ ಇಲ್ಲಿ ರೈತರಿಗೆ ಹೇಳೋದಕ್ಕಾಗೋದಿಲ್ಲ. ಇನ್ಶೂರೆನ್ಸ್ ಕಂಪನಿ ಏನ್ ಮಾಡ್ತಿದೆ? ಪರಿಶೀಲನೆ ಮಾಡಬೇಕಾದ ಅಧಿಕಾರಿಗಳು ಸಂಬಳ ತಗೊಂಡು ನಿದ್ದೆ ಮಾಡ್ತಿದ್ದಾರ ಅಂತ. ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು. ಯಾವಾಗಲೂ ಕೂಡ ಮಾತನಾಡ್ತಾರೆ ರೈತರ ಪರವಾಗಿ. ಅವ್ರ ಕ್ಷೇತ್ರದಲ್ಲೇ ಹಿಂಗಾಗ್ಬಿಟ್ರೆ ಬೇರೆ ರಾಜ್ಯದ ಅಂದ್ರೆ ಬೇರೆ ಜಿಲ್ಲೆಗಳ ಕಥೆಗಳು ಏನು ಅಂತ ಒಂದು ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರೈತರಿಗೆ ಇವತ್ತು 51 ರೂಪಾಯಿ 21 ರೂಪಾಯಿ 16 ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ, ಅದಕ್ಕೂ ಮುನ್ನ ಕಳೆದ ವರ್ಷ ಇಡೀ ರಾಜ್ಯದ ಜನ ಒಂದು ವಿಚಾರ ನೆನಪಿಟ್ಕೊಳ್ಬೇಕಾಗತ್ತೆ. ಈ MLA MP ಗಳಿಗೆ, ಪ್ರಮುಖವಾಗಿ MLA ಇಟ್ಕೊಳ್ಳೋಣ, ನಮ್ಮ ಶಾಸಕರು, ಇವ್ರಿಗೆ ಸಂಬಳ ಬರುತ್ತೆ, ನಮ್ಮ ದುಡ್ಡು, ನಾವು ಟ್ಯಾಕ್ಸ್ ಕಟ್ತೀವಲ್ಲ ಹಣ. ಕಳೆದ ಬಾರಿ ನಮ್ಮ ಪೆನ್ಷನ್ನು ನಮಗೆಲ್ಲ ರೇಟ್ ಜಾಸ್ತಿ ಆಗಿದೆ, ನಮಗೆ ಹೈಕ್ ಬೇಕು ಅಂತ ಸರ್ಕಾರದಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಂಡು ಇವರು ಸಂಬಳಗಳನ್ನ ಹೆಚ್ಚಳ ಮಾಡ್ಕೊಂತಾರೆ. ನಮ್ಮ MLA ಸಂಬಳಗಳು ಎಷ್ಟೆಷ್ಟಿದೆ ಗೊತ್ತಾ? 40,000 ಇದ್ದು 80,000 ಮಾಡ್ಕೊಂಡ್ರು. 80,000 ಅಷ್ಟೇನಾ ಅಂತ ನಿಮ್ಗೆ ಶಾಕ್ ಆಗ್ಬೋದು. ಕೇವಲ 80,000 ಅಲ್ಲ. ಒಂದು ಇಡೀ ಡೇಟಾಗಳನ್ನ ಹೇಳ್ತಾ ಹೋಗ್ತೀನಿ. ಇವರಿಗೆ ಸಂಬಳದ ಜೊತೆಯಲ್ಲಿ ಸತ್ಕಾರ ಭತ್ಯೆ, ವಾಹನ ಭತ್ಯೆ, ಇವರಿಗೆ ಮನೆಗೆ ಹಣ, ತಿಂಗಳ ಎಷ್ಟು ಹಣಗಳು ಬರುತ್ತೆ ಅಂತಂದ್ರೆ 40,000 ರೂಪಾಯಿ ಬೇಸಿಕ್ ಇದನ್ನ 80,000 ಮಾಡ್ಕೊಂಡ್ರು. ನಂತರದಲ್ಲಿ ಅಧಿವೇಶನಕ್ಕೆ ಬಂದು ಕೂತ್ಕೊಂತಾರ ಹಿಂಗೆ ಬಡ್ದು ಅದಕ್ಕೆ 7,000 ರೂಪಾಯಿ ಹಿಂಗೆ ಬಂದು ಹಿಂಗೆ ಹೋದ್ರೆ. ಅಷ್ಟು ಮಾತ್ರ ಅಲ್ಲ, ಮನೆ ಖರ್ಚಿಗಂತಾನೆ ಸುಮಾರು 1,000 ರೂಪಾಯಿ ಅವರಿಗೆ ಹೋಗುತ್ತೆ. ಅವರ ವಾಹನ ಓಡಾಡ್ತಾರಲ್ಲ, ಕಾರಲ್ಲಿ ಮುಂದೊಂದು ಹಿಂದೊಂದು ಓಡಾಡ್ತಾರಲ್ಲ, ಆ ವಾಹನಗಳಿಗೆ 1,500 ಲೀಟರ್ ವರೆಗೂ ಕೂಡ ಡೀಸೆಲ್ ಪೆಟ್ರೋಲ್ ಕೊಡ್ತಾರೆ. ಲೆಕ್ಕ ಹಾಕಿ ಇವತ್ತಿನ 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೂ ಇವ್ರಿಗೆ ಕೊಡುವಂತ 1,500ಕ್ಕೂ ಎಷ್ಟು ಹಣ ಇದೆಯಂತ ಇವ್ರಿಗೆ ಕಷ್ಟ ಅನ್ನೋಕ್ಕೂ ಗೊತ್ತಾಗುತ್ತೆ. ಜನಸೇವೆಯೇ ಜನಾರ್ದನ ಸೇವೆ ಅಂತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಜನ ಕಾಂಚಾಣ ಅಂತ ಮಾಯ ಆಗ್ತಾರೆ. ಈ ವಿಚಾರ ಪ್ರಸ್ತಾಪ ಮಾಡ್ತಿರೋದ್ ಕಾರಣ ಏನ್ ಕೇಳಿದ್ರೆ, ರೈತರಿಗೆ 51 ರೂಪಾಯಿ 21 ರೂಪಾಯಿ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ. ಜನ ಕಷ್ಟದಲ್ಲಿದ್ದಾರೆ. ಯಾರ್ಯಾರಿಂದ ಇಂಥ ತಪ್ಪಾಗಿದೆ ಅಥವಾ ಗೊತ್ತಿದ್ದು ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಲಾಗ್ತಿದೆ. ಜನ ನೋಡಿ ಶಾಕ್ ಆಯ್ತು. ಏನೋ ಅಲ್ಲೇ ಇಲ್ಲಿ ಯಾರ್ದೋ ದುಡ್ಡುವಂತ ಅಂತ ನೋಡ್ತಾರೆ 5 ರೂಪಾಯಿ 10 ರೂಪಾಯಿ. ಒಟ್ಟಿನಲ್ಲಿ ಈ ಮೊದಲ ಕಂತಿನಲ್ಲಿ 2,87,00,000 ರೈತರಿಗೆ ಏನೋ ಹಣ ಜಮಾ ಆಗಿದೆಯಲ್ಲ, ಅದರಲ್ಲಿ ವಿತರಣೆಯಾಗಿದ್ದು ಹಣ ನೋಡಿದ್ರೆ ಶಾಕ್ ಆಗ್ಬಿಡುತ್ತೆ. ಈಗಾಗಲೇ ಅಸಮಾಧಾನಗಳು ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ಒಂದು ಲೆಕ್ಕದಲ್ಲಿ ಬರ ಅಧ್ಯಾಯದಲ್ಲಿದೆ. ನಿಮ್ಮ ಸಂಪುಟ ಬಿಟ್ಟು ಮೊದಲು ಇದನ್ನ ಮಾಡಿ ಅನ್ನೋದು ನಮ್ಮ ಆಗ್ರಹ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.